ಎಲ್ರಿಗೂ ನಮಸ್ಕಾರ. ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ವೀಡಿಯೋನ ಹಾಕ್ತಾಯಿದ್ದೀನಿ. ಯಾಕೆಂತಂದರೆ ಸ್ವಲ್ಪ ನಾನು ಕೂಡ ತುಂಬಾ ಬ್ಯುಸಿಯಾಗಿಬಿಟ್ಟೆ ನನ್ನ ವರ್ಕಿನ ಮೇಲ್ಗಡೆ. ಹಾಗೆಯೇ ಮನೆಯಲ್ಲೂ ಸ್ವಲ್ಪ ಕೆಲವೊಂದೆಲ್ಲ ಇನ್ಸಿಡೆಂಟ್ಸ್ಗಳು ಆಯಿತು. ಹಾಗೆಯೇ ತುಂಬಾ ಒಂದು ಟೈಮ್ ಬೇಕಾಯಿತು. ಸ್ವಲ್ಪ ಅಂದರೆ ಭಾಳ ಬ್ಯುಸಿ ಆಗಿಬಿಟ್ಟೆ ನಾನು ಕೂಡ. ಹಾಗಾಗಿ ವೀಡಿಯೋನ ಮಾಡೋದಕ್ಕಾಗಿರಲಿಲ್ಲ. ದಯವಿಟ್ಟು ಎಲ್ಲರಿಗೂ ಕ್ಷಮೆನ ಕೇಳ್ತಾ ಇನ್ನು ಮುಂದೆ ವೀಡಿಯೋಸ್ನೆಲ್ಲ ಆಲ್ಮೋಸ್ಟ್ ಕರೆಕ್ಟಾಗಿ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನನ್ನೆಲ್ಲ ರಾಯರ ಭಕ್ತರಿಗೂ ಕೂಡ ಮುಖ್ಯವಾದ ಮಾಹಿತಿ ಜೊತೆಗೆ ನಾನು ಬಂದಿದ್ದೀನಿ. ಏನಂತ ಅಂದರೆ 25ನೇ ತಾರೀಕು ಜುಲೈ ದಿನದಂದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ದೇವಶಯನಿ ಏಕಾದಶಿಯನ್ನು ಆಚರಣೆನ ಮಾಡ್ತಾಯಿದ್ದೀವಿ. ಸೊ ದೇವಶಯನಿ ಏಕಾದಶಿಯ ಮಹತ್ವ ಏನು ಅಂತ ಅಂದರೆ, ದೇವಶಯನಿ ಏಕಾದಶಿಯಿಂದ ಮುಂಬರುವಂಥ 4 ತಿಂಗಳು ಮಹಾವಿಷ್ಣು ಯೋಗ ನಿದ್ರೆಗೆ ಜಾರ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ. ಅಂದರೆ 4 ತಿಂಗಳುಗಳ ಕಾಲ ವಿಷ್ಣು ನಿದ್ರೆ ಮಾಡ್ತಾರೆ. ಹಾಗಾಗಿ ಆ 4 ತಿಂಗಳ ಕಾಲ ಏನೋ ಒಂದು ಶುಭ ಕಾರ್ಯಗಳನ್ನು ಮಾಡಲ್ಲ ಅಂತ ಅಂತಾರೆ. ಸೊ ಹಾಗಾಗಿ ಈ 4 ತಿಂಗಳುಗಳ ಒಂದು ಟೈಮ್ ಏನಿದೆ ಅದನ್ನು ನಾವು ಚಾತುರ್ಮಾಸ ಅಂತ ಕರಿತೀವಿ. ಎಷ್ಟೊಂದು ಜನ ರಾಯರ ಭಕ್ತರಿಗೆ ಗೊತ್ತಿರೋದಿಲ್ಲ, ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ರಾಯರ ಪೂಜೆಯಲ್ಲೂ ರಾಯರ ಸೇವೆಯಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳು ಈ ಒಂದು ತಿಂಗಳು ಅಂದರೆ ಈ ಏಕಾದಶಿಯಿಂದ ಹಿಡಿದ್ಬಿಟ್ಟು ಮುಂದಿನ 1 ತಿಂಗಳುಗಳ ಕಾಲ ನಾವು ರಾಯರ ಪೂಜೆಯಲ್ಲಿ ಕೆಲವೊಂದು ನಿರ್ಬಂಧನೆಗಳನ್ನು ನಾವು ತಗೊಳ್ತೀವಿ. ಏನು ಅಂತ ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಗುರುಪೂರ್ಣಿಮೆನೂ ಕೂಡ ತುಂಬ ಹತ್ತಿರದಲ್ಲೇ ಇದೆ. ಸೊ ಜುಲೈ 29ನೇ ತಾರೀಕು ಅಂದರೆ ಬುಧವಾರದಂದು ನಮಗೆ ಗುರುಪೂರ್ಣಿಮೆ ಬಂದಿದೆ. ಹಾಗಾಗಿ ಎಲ್ಲರೂ ಕೂಡ ಅಷ್ಟೇ ಗುರುಪೂರ್ಣಿಮೆ ದಿನ ರಾಯರಿಗೆ ವಿಶೇಷವಾಗಿ ಪೂಜೆನ ಮಾಡಿ ಮಠದಲ್ಲಿ ರಾಯರಿಗೆ ಒಂದು ಯಾವುದಾದ್ರೂ ಸೇವೆನ ಮಾಡಿಸೋ ಮೂಲಕ ನಾವು ಹರಿವಾಯು ಗುರುಗಳ ಕೃಪೆಗೆ ಪಾತ್ರರಾಗ್ಬೋದು. ಸೊ ಏನೇನೆಲ್ಲ ನಾವು ಮೊದಲನೇದಾಗಿ ಗುರುಪೂರ್ಣಿಮೆ ಎಂದು ನಾವು ಏನೇನು ಮಾಡ್ಬೋದು ಅಂತ ಹೇಳೋಕ್ಕಿಂತ ಮುಂಚೆ, ಸೊ ಈ ಒಂದು ತಿಂಗಳಲ್ಲಿ ನಾವು ರಾಯರಿಗೆ ಏನೇನು ಪೂಜೆಗೆ ಬಳಸಲಿಕ್ಕೆ ಬರೋದಿಲ್ಲ ಎಂಬುದಾಗಿ ನಾನು ಕೆಲವೊಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಎಷ್ಟೊಂದು ಜನ ಹೇಗೆ ಅಂತ ಅಂದರೆ ಗುರುವಾರ ಬಂತು ಅಂದರೆ ರಾಯರಿಗೆ ಪಂಚಾಮೃತ ಅಭಿಷೇಕ ಮಾಡಿ ರಾಯರಿಗೆ ಒಂದು ವಿಶೇಷವಾಗಿರುವಂಥ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಆದರೆ ರಾಯರು ಚಾತುರ್ಮಾಸ ವ್ರತನ ಕೈಗೊಳ್ಳೋದ್ರಿಂದ ಈ ಒಂದು ತಿಂಗಳು ಅಂದರೆ ರಾಯರ ಆರಾಧನೆ ಬರೋವರೆಗೂ ಕೂಡ 1 ತಿಂಗಳು ನಾವು ರಾಯರಿಗೆ ಯಾವುದೇ ತರಹ ಹಾಲನ್ನಾಗಿರ್ಬೋದು, ಮೊಸರನ್ನಾಗಿರ್ಬೋದು ರಾಯರಿಗೆ ನಾವು ನೈವೇದ್ಯವಾಗಿ ಇಡೋದಕ್ಕೆ ಬರೋದಿಲ್ಲ. ಹಾಗೆಯೇ ಸುಗಂಧ ದ್ರವ್ಯಗಳಾಗಿರ್ಬೋದು, ಕೆಲವೊಬ್ಬರು ಹೇಗೆ ಅಂತ ಅಂದರೆ ಪಚ್ಚಕರ್ಪೂರ ಎಲ್ಲ ಹಾಕಿಬಿಟ್ಟು ತೀರ್ಥನ ಕೂಡ ಎಲ್ಲ ರೆಡಿ ಮಾಡ್ತಾರೆ ರಾಯರಿಗೆ ಮನೆಯಲ್ಲೇ. ಹಾಗಾಗಿ ಅವರೆಲ್ಲರೂ ಕೂಡ ಇದೊಂದು ತಿಂಗಳು ರಾಯರಿಗೆ ಸುಗಂಧಿತವಾಗಿರುವಂಥ ದ್ರವ್ಯಗಳನ್ನಾಗಿರ್ಬೋದು, ತೆಂಗಿನಕಾಯಿ ಒಡೆಯುವಂಥದ್ದಾಗಿರ್ಬೋದು, ರಾಯರಿಗೆ ಬಾಳೆಹಣ್ಣಾಗಿರ್ಬೋದು, ಇದೆಲ್ಲ ರಾಯರ ನೈವೇದ್ಯಕ್ಕೆ ಬರೋದಿಲ್ಲ. ಸುಮಾರು ಜನಕ್ಕೆ ಈ ವಿಷಯ ಗೊತ್ತಿರಲ್ಲ, ಯಾಕಂದರೆ ಈ ವಿಷಯನ ಯಾರೂ ಹೇಳೋದು ಇಲ್ಲ ಕೂಡ. ಹಾಗಾಗಿ ನಾನು ಕೂಡ ರಾಯರ ಮಠದಲ್ಲಿ ನನಗೆ ಈ ಒಂದು ವಿಷಯ ಗೊತ್ತಾಯಿತು. ರಾಯರು ಚಾತುರ್ಮಾಸ ವ್ರತನ ಕೈಗೊಳ್ಳೋದ್ರಿಂದ ಅವರು ರಾಯರಿಗೆ ಹಾಲು ಅಥವಾ ಮೊಸರು, ಹಾಗೆಯೇ ಸುಗಂಧಿತ ದ್ರವ್ಯಗಳನ್ನು, ಹಾಗೆ ತೆಂಗಿನಕಾಯಿ ಆಗಿರ್ಬೋದು, ಬಾಳೆಹಣ್ಣನ್ನಾಗಿರ್ಬೋದು, ಇದೆಲ್ಲ ನಾವು ರಾಯರಿಗೆ ಇದೊಂದು ತಿಂಗಳು ಅಂದರೆ ರಾಯರ ಆರಾಧನೆ ಬರೋವರೆಗೂ ಕೂಡ ನಾವು ನೈವೇದ್ಯಕ್ಕೆ ಇಡೋದಕ್ಕೆ ಬರೋದಿಲ್ಲ ಅಂತೆ. ಸೊ ಹಾಗಾಗಿ ನಾವು ಮತ್ತು ಇದೆಲ್ಲ ಏನೂ ಇಡ್ದಲೇ ರಾಯರಿಗೆ ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ಪ್ರಶ್ನೆ ಬರೋದು ಸರ್ವೇ ಸಾಮಾನ್ಯ ಎಲ್ರಿಗೂ ಕೂಡ. ಹಾಗಾಗಿ ನಾನು ಹೇಳೋದೇನಂತಂದರೆ, ಎಷ್ಟೊಂದು ಜನ ಮನೆಗಳಲ್ಲಿ ರಾಯರ ವಿಗ್ರಹಗಳನ್ನು ಇಟ್ಕೊಂಡಿರ್ತೀರ. ಸೊ ರಾಯರ ವಿಗ್ರಹಕ್ಕೆ ನೀವು ಗುರುವಾರದೊತ್ತು ಅಂದರೆ ಇದೊಂದು ತಿಂಗಳು ಮಾತ್ರ ಗುರುವಾರದೊಂದು ಬರೀ ನೀರಿನಲ್ಲಿ ಅಭಿಷೇಕನ ಮಾಡಿ, ಅಂದರೆ ನೀರಿನಲ್ಲಿ ರಾಯರ ವಿಗ್ರಹನ ತೊಳೆದ್ಬಿಟ್ಟು ರಾಯರಿಗೆ ಒಂದು ಸ್ವಲ್ಪ ಗೋಪಿ ಚಂದನ ಹಚ್ಚಿಬಿಟ್ಟು, ರಾಯರಿಗೆ ತುಳಸಿ ಅಂದರೆ ತುಂಬಾ ಇಷ್ಟ. ಸೊ ತುಳಸಿ ಹೂಗಳನ್ನೆಲ್ಲ ಹಾಕಿಬಿಟ್ಟು ನಾರ್ಮಲ್ ಎಂದಿನಂತೆ ಪೂಜೆ ಮಾಡ್ಬೋದು. ಬಟ್ ನೈವೇದ್ಯಕ್ಕೆ ಅಂತ ಬಂದಾಗ ಹಾಲು ಅದೆಲ್ಲ ನೈವೇದ್ಯ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆಯೇ ಎಷ್ಟೊಂದು ಜನನೂ ಕೂಡ ತೆಂಗಿನಕಾಯಿ ಎಲ್ಲ ಒಡೆದ್ಬಿಟ್ಟು ರಾಯರಿಗೆ ಪೂಜೆ ಮಾಡ್ತಾರೆ. ಬಟ್ ಇದೊಂದು ತಿಂಗಳು ಮಾತ್ರ ರಾಯರಿಗೆ ತೆಂಗಿನಕಾಯಿನೂ ಕೂಡ ಒಡೆಯೋ ಆಗಿಲ್ಲ. ಹಾಗಾಗಿ ಮತ್ತು ರಾಯರಿಗೆ ಇನ್ನೇನು ನಾವು ನೈವೇದ್ಯ ಮಾಡ್ಬೋದು ಅಂತ ಕೇಳಿದ್ರೆ, ರಾಯರಿಗೆ ಕೆಂಪು ಕಲ್ಲು ಸಕ್ಕರೆನ ನೀವು ನೈವೇದ್ಯ ಮಾಡ್ಬೋದು, ಅಥವಾ ಬಿಳಿ ಕಲ್ಲು ಸಕ್ಕರೆನೇ ಆಗಿರ್ಬೋದು, ರಾಯರಿಗೆ ನೈವೇದ್ಯನ ನೀವು ಮಾಡ್ಬೋದು ಇದೊಂದು ತಿಂಗಳು.
ಕೆಲವೊಬ್ಬರು ಕೇಳ್ಬೋದು, ಇದೇನಿದು ಹಾಲು ಮೊಸರೆಲ್ಲ ನೈವೇದ್ಯಕ್ಕೆ ಬರ್ತಲೆ, ಏನು ಇದೆಲ್ಲ ಯಾಕೆ ಅಂತ. ಇದು ಮಂತ್ರಾಲಯದಲ್ಲೂ ಕೂಡ ನಡೆಯುವಂಥ ಸಂಪ್ರದಾಯ, ಹಾಗೆ ಎಲ್ಲ ರಾಯರ ಮಠಗಳಲ್ಲೂ ಕೂಡ ಮಾಡ್ತಾರೆ. ನೀವು ಹೋಗಿ ಯಾವುದಾದ್ರೂ ಮಠದಲ್ಲಿ ಕೂಡ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮಗೆ ಚಾತುರ್ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ರಾಯರಿಗೆ ತೆಂಗಿನಕಾಯಿ ಅಥವಾ ಬಾಳೆಹಣ್ಣು ಎಲ್ಲ ನಾವು ನೈವೇದ್ಯ ಮಾಡೋದಿಲ್ಲ, ರಾಯರಿಗೆ ಸಮರ್ಪಣೆ ಮಾಡೋದಕ್ಕೆ ಬರಲ್ಲ ಅಂತಲೇ ಅಂತಾರೆ. ಹಾಗಾಗಿ ನಮಗೆ ಗೊತ್ತಿರೋ ಅಷ್ಟರಲ್ಲಿ ನಾವು ಪೂಜೆನ ಮಾಡೋದ್ರಿಂದ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಅದಾದಮೇಲೆ ಗುರುಪೂರ್ಣಿಮೆ ದಿವಸ ನಾವು ಯಾವ ರೀತಿ ಪೂಜೆನ ಮಾಡ್ಬೋದು ರಾಯರಿಗೆ ಅಂತ ಕೇಳೋದಾಯ್ತಂದರೆ, ಗುರುಪೂರ್ಣಿಮೆ ದಿನ ನಾವು ರಾಯರಿಗೆ ಅಂತಲೇ ಅಲ್ಲ, ನಮಗೆ ಅಥವಾ ನಮ್ಮೆಲ್ರಿಗೂ ಕೂಡ ಗುರುಗಳು ಅಂತ ಯಾರ್ಯಾರು ಇದ್ದಾರಲ್ಲೋ ಅವರಿಗೆ ನಾವು ಅವರಿಗಂತ ಒಂದು ದಿನ ನಾವು ನಮಿಸ್ಬೇಕು. ಅಂದರೆ ಅವರಿಗೋಸ್ಕರ ನಾವು ಒಂದು ದಿನ ನಮ್ಮ ಟೈಮನ್ನು ಸ್ಪೆಂಡ್ ಮಾಡಬೇಕು ಅಂತ. ಈಗ ನಾನು ಹೇಳಿದೆ, ಗುರುಪೂರ್ಣಿಮೆ ದಿನ ಅಂದ್ಬಿಟ್ಟು ಬರೀ ರಾಯರ ಸೇವೆ ಅಷ್ಟೇ ಮಾಡಬೇಕು ಅಂತಲ್ಲ, ಸುಮಾರು ಜನ ಗುರುಗಳು ಕೂಡ ಇದ್ದಾರೆ. ನಮಗೆ ಪಾಠ ಕಲಿಸಿದಂಥವ್ರಾಗಿರ್ಬೋದು, ನಮಗೆ ನಮ್ಮ ತಂದೆ ತಾಯಿಗಳೇ ದೊಡ್ಡ ಗುರುಗಳು. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ನಮನವನ್ನು, ಒಂದು ಪ್ರಾರ್ಥನೆನ ಸಲ್ಲಿಸೋದಕ್ಕೆ ಆ ಗುರುಪೂರ್ಣಿಮೆ ದಿನ ಅಂತ ಇರೋವಂಥದ್ದು. ಹಾಗಾಗಿ ಗುರುಪೂರ್ಣಿಮೆ ದಿನ ನಾವು ಗುರುರಾಯರ ಸೇವೆ ಮಾಡಬೇಕು ಅಥವಾ ಗುರುಗಳಿಗೆ ಸೇವೆ ಮಾಡಬೇಕು ಅಂತ ಅನ್ನೋರು ಯಾವ ರೀತಿ ಮಾಡ್ಬೋದು ಅಂತ ಅಂದರೆ, ಗುರುಪೂರ್ಣಿಮೆ ದಿನ ಆದರೆ ರಾಯರಿಗೆ ಉಪವಾಸ ಇದ್ಬಿಟ್ಟು ಪೂಜೆನ ಮಾಡ್ಬೋದು. ಎಷ್ಟೊಂದು ಜನ ಕೂಡ ಸಾಯಿಬಾಬಾ ಅವರಿಗೂ ಕೂಡ ಗುರುಪೂರ್ಣಿಮೆ ದಿನ ಅದೊಂದು ವಿಶೇಷವಾಗಿ ಪೂಜೆನ ಮಾಡ್ತಾರೆ. ನಾನು ಅದೇ ಹೇಳ್ತಿರೋವಂಥದ್ದು, ರಾಯರಿಗಷ್ಟೇ ಅಲ್ಲ, ಸುಮಾರು ಜನ ರಾಯರು ಬಿಟ್ಬಿಟ್ಟು ಸುಮಾರು ಜನ ಗುರುಗಳು, ಯತಿಗಳು ಎಲ್ಲರೂ ಇದ್ದಾರೆ. ನಿಮಗೆ ಯಾರು ಅಂದರೆ ನೀವು ಯಾವ ಒಂದು ಗುರುಗಳನ್ನು ನೀವು ತುಂಬ ಪೂಜೆಯನ್ನು ಮಾಡ್ತೀರಲ್ಲೋ ಆ ಒಂದು ಗುರುಗಳಿಗೆ, ಆ ಗುರುಗಳ ಹೆಸರಲ್ಲಿ ಉಪವಾಸ ನಿಂತ್ಬಿಟ್ಟು ಅಥವಾ ನೀವು ಅವತ್ತಿನ ದಿನ ತಿನ್ನೋವಂಥ ಊಟನ ಬೇರೆಯವ್ರಿಗೆ ಯಾರಿಗಾದ್ರೂ ದಾನನ ಮಾಡಿ, ಅಂದರೆ ಯಾರಿಗಾದ್ರೂ ನೀವು ಮನೆಯಲ್ಲಿ ಊಟ ಮಾಡಿಬಿಟ್ಟು ಒಂದು 4-6 ಜನಕ್ಕೆ ಊಟನ ಹಾಕೋದ್ರ ಮೂಲಕ ಆಗಿರ್ಬೋದು, ಅಥವಾ ವಯಸ್ಸಾದವರಿದ್ದರೆ ಅವರಿಗೆ ಊಟ ಕೊಡುವಂಥದ್ದಾಗಿರ್ಬೋದು. ಇಂಥದ್ದೆಲ್ಲ ಕೆಲಸ ಮಾಡೋದ್ರಿಂದ ಗುರುಗಳಿಗೆ ಅಥವಾ ರಾಯರಿಗೆ ತುಂಬಾ ಇಷ್ಟ ಆಗುವಂಥದ್ದು. ಹಾಗೆ ಇನ್ನು ಬಂದುಬಿಟ್ಟು ಸೇವೆನ ಮಾಡೋದಾದರೆ, ನೀವು ರಾಯರ ಮಠದಲ್ಲಿ ರಾಯರಿಗೆ ಯಾವುದಾದ್ರೂ ಒಂಥರ ಸೇವೆನ ಮಾಡಿಸ್ಬೋದು. ಅಂದರೆ ರಾಯರಿಗೆ ಕನಕಾಭಿಷೇಕ ಇರುತ್ತೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ಅಂದರೆ ಸೋಷಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿರೋದು ಅಂತ ಅಂದರೆ ರಾಯರಿಗೆ ಬೆಲ್ಲದ ದೀಪನ ಹಚ್ಚುವಂಥದ್ದು. ರಾಯರಿಗೆ ಬೆಲ್ಲದ ದೀಪ ಹಚ್ಚುವಂಥದ್ದು ತುಂಬಾ ಒಳ್ಳೆಯದು ಆ್ಯಕ್ಚುಲಿ. ಬಟ್ ನಾನು ಇದು ಒಳ್ಳೆಯದು ಅಂತ ನಾನು ಹೇಳ್ತಿದ್ದೀನಿ. ಬಟ್ ಆದರೆ ನಾನು ಈ ಬೆಲ್ಲದ ದೀಪನ ಯಾವತ್ತಿಗೂ ಕೂಡ ಹಚ್ಚೋದಕ್ಕೆ ಹೋಗಿಲ್ಲ ಇನ್ನು. ಕಾರಣ ಇಷ್ಟೇ, ಯಾಕೆ ಅಂತ ಅಂದರೆ ನಾವು ಬೆಲ್ಲದ ದೀಪ ರಾಯರಿಗೆ ಶ್ರದ್ಧೆ ಭಕ್ತಿಯಿಂದ ಹಚ್ತೀವಿ. ಎಷ್ಟೊಂದು ಜನ ಮನೆಯಲ್ಲೇ ರಾಯರಿಗೆ ಬೆಲ್ಲದ ದೀಪ, ಬೆಲ್ಲದ ಆರತಿನ ಮಾಡ್ತಾರೆ, ಅದು ತುಂಬಾ ಒಳ್ಳೆಯದು. ಆದರೆ ಕೆಲವೊಬ್ಬರು ಎಲ್ಲ ಏನು ಮಾಡ್ತಾರೆ ಅಂದರೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ನಾವು ಅಲ್ಲೇ ಬೆಲ್ಲದ ದೀಪನ ಹಚ್ಚಿ ಬರ್ತೀವಿ ಅಂತ ಹೇಳಿ ರಾಯರ ಮಠಕ್ಕೆ ಬೆಲ್ಲದ ದೀಪಗಳನ್ನೆಲ್ಲ ತೊಗೊಂಡು ಹೋಗ್ತಾರೆ. ಆದರೆ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ನೀವು ದೀಪ ಹಚ್ಚಿ ನೀವು ರಾಯರ ಮಠದಿಂದ ಹೊರಗಡೆ ಬರ್ತೀರಾ. ಆದರೆ ನೀವು ಹಚ್ಚಿರುವಂಥ ಬೆಲ್ಲದ ದೀಪಗಳು ರಾಯರ ಮಠದಲ್ಲಿ ಯಾವ ಸ್ಥಿತಿಗೆ ಬರುತ್ತೆ ಅನ್ನೋದಾದರೆ, ಅದು ಹೇಗಾಗ್ಬಿಡುತ್ತೆ ಅಂದರೆ ಅವ್ರ ಅರ್ಚಕರು ಅದನ್ನು ಮನೆಗೆ ತೊಗೊಂಡೋಗಿ ಬಳಸೋದಕ್ಕೂ ಆಗಲ್ಲ, ಅದನ್ನ ಈ ಕಡೆ ಬಿಸಾಕ್ಲಿಕ್ಕೂ ಬರೋದಿಲ್ಲ, ಆ ರೀತಿ ಆಗೋಗ್ಬಿಡುತ್ತೆ. ಎಷ್ಟೊಂದು ಜನ ಬೆಲ್ಲದ ಮೇಲೆ ಬತ್ತಿಯನ್ನೆಲ್ಲ ಇಟ್ಟುಬಿಟ್ಟು ದೀಪನ ಹಚ್ಚಿರ್ತೀರ. ಸೊ ಬತ್ತಿ ಉರಿದು ಏನಾಗುತ್ತೆ ಅಂದರೆ ಬೆಲ್ಲ ಎಲ್ಲ ಕರಗೋಗ್ಬಿಡುತ್ತೆ. ಎಷ್ಟೊಂದು ಕಡೆ ಬೆಲ್ಲ ಎಲ್ಲ ಸುಟ್ಟೋಗ್ಬಿಡುತ್ತೆ. ಆಮೇಲೆ ಇನ್ನು ಕೆಲವೊಂದು ಕಡೆ ಅಡಿಕೆ ತಟ್ಟೆ ಮೇಲೆ ದೀಪನ ಹಚ್ಚಿಟ್ಟಿರ್ತೀರ. ಸೊ ಅಡಿಕೆ ತಟ್ಟೆಗಳೇ ಸುಟ್ಟೋಗ್ಬಿಟ್ಟಿರುತ್ತೆ. ಈ ರೀತಿ ಎಲ್ಲ ಆಗಿರೋವಂಥದ್ದನ್ನು ನಾನೇ ರಾಯರ ಮಠಗಳಲ್ಲಿ ನೋಡಿದ್ದೀನಿ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ರಾಯರ ಮಠದಲ್ಲಿ ನೀವು ಬೆಲ್ಲದ ದೀಪ ಹಚ್ತೀರಾ ಅಂತ ಅಂದರೆ ಮೊದಲು ಕೆಲವೊಂದು ವಿಷಯಗಳನ್ನು ತಲೆಯಲ್ಲಿ ನೆನ್ಪಿಟ್ಕೊಂಡು ಹಚ್ಚಿ, ನೀವು ರಾಯರಿಗೆ ಬೆಲ್ಲದ ದೀಪ ಹಚ್ಚಾದ್ಮೇಲೆ ಆ ಬೆಲ್ಲನ ಅರ್ಚಕರು ತೊಗೊಂಡು ಹೋಗಿ ಮನೆಯಲ್ಲಿ ಏನಾದರೂ ಒಂದು ಸಿಹಿ ಮಾಡ್ಕೊಳ್ಳೋದಕ್ಕಾಗಲಿ ಅದು ಉಪಯೋಗಕ್ಕೆ ಬರಬೇಕು. ಅಥವಾ ನೀವೇ ಬೆಲ್ಲದ ದೀಪನ ಹಚ್ಚಿ ದೀಪ ಎಲ್ಲ ತಣ್ಣಗಾದ್ಮೇಲೆ ಆ ಬೆಲ್ಲನ ನೀವೇ ಮನೆಗೆ ತೊಗೊಂಬಂದ್ಬಿಡಿ. ಯಾಕೆ ಅಂತ ಅಂದರೆ ಅಲ್ಲಿ ಸುಮ್ಮನೆ ಅದು ರಾಯರ ಸೇವೆಗೂ ಕೂಡ ಬಳಕೆ ಮಾಡೋದಕ್ಕಾಗೋದಿಲ್ಲ, ಅರ್ಚಕರು ಕೂಡ ಮನೆಗೆ ತೊಗೊಂಡೋಗೋದಿಲ್ಲ ಅಂದಮೇಲೆ ಆ ಬೆಲ್ಲನ ಸುಮ್ಮನೆ ಬಿಸಾಕಬೇಕಾಗುತ್ತೆ. ನಾವು ದೀಪ ಹಚ್ಚಬೇಕಾದ್ರೆ ಎಷ್ಟು ಭಕ್ತಿಯಿಂದ ಇರ್ತೀವಲ್ಲೋ ಆ ದೀಪ ಎಲ್ಲ ತಣ್ಣಗಾದ್ಮೇಲೆ ಆ ಒಂದು ದೀಪಗಳು ಅಂದರೆ ಬೆಲ್ಲದ ದೀಪಗಳೇನಿದೆಯಲ್ಲ ಅದಕ್ಕೂ ಕೂಡ ಅಷ್ಟೇ ಒಂದು ಮರ್ಯಾದೆನ ಕೊಡಬೇಕಾಗುತ್ತೆ. ನಾವು ಈಗ ಎಷ್ಟೊಂದು ಜನ ನಾನು ಅಬ್ಸರ್ವ್ ಮಾಡಿರೋಂಗೆ ಹೇಗೆ ಅಂತ ಅಂದರೆ, ಬೆಲ್ಲದ ದೀಪ ಹಚ್ಚಬೇಕಾದ್ರೆ ಸಿಕ್ಕಾಪಟ್ಟೆ ಶ್ರದ್ಧೆ ಭಕ್ತಿಯಿಂದ ಹಚ್ತಾರೆ, ಹಚ್ಬಿಟ್ಟು ವಾಪಸ್ ಅವರು ಹೋಗ್ಬಿಡ್ತಾರೆ. ರಾಯರ ಮುಂದೆ ಆ ದೀಪಗಳು ತುಂಬ ಚೆನ್ನಾಗೇ ಉರಿತಿರುತ್ತೆ. ಆದರೆ ಆ ಬೆಲ್ಲ, ಆ ಒಂದು ದೀಪದ ಕಾವಿಗೆ ಬೆಲ್ಲ ಕರಗೋಗ್ಬಿಡುತ್ತೆ. ಬೆಲ್ಲ ಕರಗೋದಾಗ ಅದನ್ನು ಯಾರೂ ಕೂಡ ಬಳಕೆ ಮಾಡೋದಿಲ್ಲ, ಸುಮ್ಮನೆ ಬಿಸಾಕಬೇಕಾಗುತ್ತೆ. ಅಷ್ಟೊಂದು ಅಗೌರವ ಯಾಕೆ? ರಾಯರಿಗೆ ಬೆಲ್ಲದ ದೀಪ ಹಚ್ತಿದ್ದೀರಾ ಅಂದರೆ ಒಂದು ಯಾವ ರೀತಿ ಮಾಡಿ ಅಂತ ಅಂದರೆ,
ನೀವು ಬೆಲ್ಲದ ಮೇಲೆ ಬತ್ತಿಗಳನ್ನು ಇಟ್ಟು ಹಚ್ಚಿಬಿಟ್ಟು ಆ ಬತ್ತಿಗಳನ್ನು ವಾಪಸ್ ಅಂದರೆ ರಾಯರ ಮುಂದೆ ಇಟ್ಟಾಗ ಆ ಬೆಲ್ಲದ ಮೇಲೆ ಇಟ್ಟಿರುವಂಥ ಬತ್ತಿಗಳನ್ನು ತೆಗೆದುಬಿಟ್ಟು ಯಾವುದಾದ್ರೂ ಒಂದು ಮಣ್ಣಿನ ದೀಪಕ್ಕೆ ಹಾಕಿಬಿಡಿ. ಯಾಕೆ ಅಂತ ಅಂದರೆ ಆ ಬೆಲ್ಲ ವಾಪಸ್ ಮರುಬಳಕೆ ಮಾಡೋದಕ್ಕಾಗಲಿ ಬರುತ್ತೆ. ಯಾಕೆ ಅಂತ ಅಂದರೆ ಎಷ್ಟೊಂದು ಜನಕ್ಕೆ ಈಗ ತಿನ್ನೋದಕ್ಕೂ ಗತಿ ಇರಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ. ಎಷ್ಟೊಂದು ಅಕ್ಕಿನೆಲ್ಲ ಹಾಕಿರ್ತೀರ, ಬೆಲ್ಲನೂ ಎಲ್ಲ ಇಟ್ಟಿರ್ತೀರ, ಅದೆಲ್ಲ ಸುಮ್ಮನೆ ವೇಸ್ಟ್ ಆಗೋದಕ್ಕಿಂತ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಹಾಗಾಗಿ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತಿರೋದಿಷ್ಟೇ, ರಾಯರಿಗೆ ಪ್ರತಿಯೊಬ್ಬರು ಕೂಡ ಬೆಲ್ಲದ ದೀಪಗಳನ್ನು ಹಚ್ತೀರಾ, ಆದರೆ ನೆನ್ಪಿಟ್ಕೊಳ್ಳಿ, ಬೆಲ್ಲದ ಮೇಲೆ ಬತ್ತಿ ಉರಿಯೋದಕ್ಕೆ ಜಾಸ್ತಿ ಹೊತ್ತು ಬಿಡಬೇಡಿ. ಸ್ವಲ್ಪ ಹೊತ್ತು ರಾಯರ ಮುಂದೆ ಇರಲಿ, ಆಮೇಲೆ ಬತ್ತಿನ ಒಂದು ಮಣ್ಣಿನ ದೀಪಕ್ಕೆ ಹಾಕಿಬಿಟ್ಟು ಆ ಬೆಲ್ಲಗಳನ್ನೆಲ್ಲ ಅಲ್ಲಿನ ಅರ್ಚಕರಿಗೇ ಕೊಟ್ಟು ಬಂದುಬಿಡಿ. ಅದು ತುಂಬಾ ಒಳ್ಳೆ ಕೆಲಸ. ಅದ್ರ ಬದಲಾಗಿ ರಾಯರ ಮುಂದೆ ಉರಿಲಿ ಬೆಲ್ಲದ ದೀಪ ಅಂತ ಹೇಳಿಬಿಟ್ಟು ಇಡ್ತೀರಾ, ಆ ಬೆಲ್ಲ ಕೊನೆಗೆಲ್ಲ ಡಸ್ಟ್ಬಿನ್ನಿಗೆ ಸೇರೋಂಗಾಗುತ್ತೆ. ಹಾಗಾಗಿ ದಯವಿಟ್ಟು ನಾನು ಕೇಳ್ಕೊಳ್ಳೋಂಥದ್ದು ಇಷ್ಟೇ, ಬೆಲ್ಲದ ದೀಪ ಹಚ್ಚೋರು ಸ್ವಲ್ಪ ನೋಡಿಕೊಂಡು ಹಚ್ಚಿ. ನಾವು ಮಾಡೋಂಥ ಈಗ ಹೇಗಂತ ಅಂದರೆ ಮಠಗಳಲ್ಲಿಯೂ ಅಷ್ಟೇ ಬೆಲ್ಲದ ದೀಪಗಳನ್ನೆಲ್ಲ ಹಚ್ತೀರಾ, ಆ ಪ್ರತಿಯೊಂದು ಬೆಲ್ಲನೂ ಕೂಡ ರಾಯರಿಗೆ ಅಥವಾ ರಾಯರ ಒಂದು ಮಠದಲ್ಲಿ ಬರುವಂಥ ಜನರಿಗೆ ಪ್ರಸಾದಕ್ಕೆ ಸೇರುತ್ತೋ ಇಲ್ಲೋ ಅನ್ನೋದು ನಮಗೂ ಕೂಡ ಗೊತ್ತಾಗೋದಿಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ಬಿಸಾಡೋದಾಗ್ಬಿಡುತ್ತೆ. ಆ ರೀತಿ ಆಗುವಂಥದ್ದು ಬೇಡ ಅಂತಲೇ ಆ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಸೊ ಅದು ಬಂದುಬಿಟ್ರೆ ಇನ್ನೇನೂ ಸಮಸ್ಯೆ ಇಲ್ಲ. ರಾಯರಿಗೆ ಬೆಲ್ಲದ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ಆ್ಯಕ್ಚುಲಿ. ಬಟ್ ಆದರೆ ಈ ಒಂದು ಕೆಲವೊಂದು ವಿಷಯನ ಜನರು ತಲೆಯಲ್ಲಿ ಇಟ್ಕೊಂಡು ಹಚ್ಚೋದಿಲ್ಲ. ಹಾಗೆಯೇ ಎಷ್ಟೊಂದು ಜನನೂ ಅಷ್ಟೇ ಸಿಕ್ಕಾಬಟ್ಟೆ ಅಂದರೆ ರಾಯರ ಮಠದಲ್ಲಿ ಹೆಜ್ಜೆ ನಮಸ್ಕಾರನೂ ಎಲ್ಲ ಮಾಡ್ತೀರಾ. ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ರಾಯರಿಗೆ ಮಂಗಳಾರತಿ ಮಾಡುವಂಥ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ಹೆಜ್ಜೆ ನಮಸ್ಕಾರ ಹಾಕಬಾರ್ದು. ಅಂದರೆ ರಾಯರಿಗೆ ಮಂಗಳಾರತಿ ಮಾಡುವಂಥ ಟೈಮ್ನಲ್ಲಿ ನಾವು ಎಲ್ಲಿ ಹೆಜ್ಜೆ ನಮಸ್ಕಾರನ ಮಾಡ್ತಿರ್ತೀವಲ್ಲೋ ಅಲ್ಲೇ ನಿಂತ್ಕೊಂಡ್ಬಿಟ್ಟು ರಾಯರ ಮಂಗಳಾರತಿ ಆಗೋವರೆಗೂ ಕಾದಿದ್ಬಿಟ್ಟು ಆಮೇಲೆ ನಾವು ಹೆಜ್ಜೆ ನಮಸ್ಕಾರನ ಕಂಟಿನ್ಯೂ ಮಾಡಬೇಕಾಗತ್ತೆ. ನಾನು ಸುಮಾರು ಸತಿನೂ ಕೂಡ ರಾಯರ ಮಠಗಳಲ್ಲಿ ಹೋದಾಗ ನೋಡಿದ್ದೀನಿ, ರಾಯರ ಮಹಾಮಂಗಳಾರತಿ ನಡೀತಾ ಇರುತ್ತೆ, ಆದರೂ ಅಂದರೆ ಜನಗಳೆಲ್ಲ ತುಂಬಾ ಇರ್ತಾರೆ, ಆದರೂ ಅವ್ರನ್ನೆಲ್ಲ ಸರಿಸ್ಕೊಂಡು ಹೆಜ್ಜೆ ನಮಸ್ಕಾರನ ಮಾಡ್ತೀರಾ. ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂತಂದರೆ ಮಹಾಮಂಗಳಾರತಿ ನೋಡ್ತಿರೋರ್ಗೂ ಡಿಸ್ಟರ್ಬು ಆಗುತ್ತದು, ಹಾಗೆಯೇ ನಿಮಗೂ ಕೂಡ ಡಿಸ್ಟರ್ಬ್ ಆಗುತ್ತೆ. ಹೆಜ್ಜೆ ನಮಸ್ಕಾರ ಮಾಡೋವಂಥವ್ರು ನಾನು ಹೇಳೋದೇನೆಂದರೆ ಸಾಧ್ಯವಾದಷ್ಟು ಬೆಳಗ್ಗೆ ಬೇಗ ಹೋಗಿ, ಯಾಕೆಂದರೆ ಮಠ ತುಂಬ ಖಾಲಿ ಇರುತ್ತೆ, ನೀವು ಎಷ್ಟು ಬೇಕಾದರೂ ಹೆಜ್ಜೆ ನಮಸ್ಕಾರ ಹಾಕ್ಬೋದು. ಅಂದರೆ ಕೆಲವೊಂದು ಕಾರಣಾಂತರಗಳಿಂದ ಕೆಲಸ ಇರೋವಂಥವರೆಲ್ಲ ಸ್ವಲ್ಪ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ಅಥವಾ ಸಂಜೆನೂ ಅಷ್ಟೇ, ಹೇಳೋದಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ ರಾಯರ ಮಠ. ಆಗಿದ್ದಾಗ ಒಂದು ಯಾವುದಾದ್ರೂ ಕನ್ವೀನಿಯೆಂಟ್ ಟೈಮನ್ನು ನೋಡಿಕೊಂಡು, ಅಥವಾ ಗುರುವಾರನೇ ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತೇನಿಲ್ಲ, ರಾಯರಿಗೆ ಯಾವತ್ತು ಹೆಜ್ಜೆ ನಮಸ್ಕಾರ ಹಾಕಿದರೂ ಕೂಡ ರಾಯರಿಗೆ ಅದು ಸ್ವೀಕಾರ ಆದಂತೇನೆ. ಹಾಗಾಗಿ ಗುರುವಾರ ಮಾಡೋದಕ್ಕಾಗಲಿಲ್ಲ ಅನ್ನೋರು ಬೇರೆ ಯಾವುದಾದ್ರೂ ದಿನ, ಸಂಡೇ ಆಗಿರ್ಬೋದು, ಗುರುವಾರ ಬಿಟ್ಟು ಯಾವುದೇ ವಾರದಂದು ಕೂಡ ನೀವು ಬಂದು ರಾಯರಿಗೆ ಹೆಜ್ಜೆ ನಮಸ್ಕಾರನ ಹಾಕ್ಬೋದು. ಹಾಗೆಯೇ ಮುಂಬರುವಂಥ ವಿಡಿಯೋಗಳಲ್ಲಿ ನಾನು ರಾಯರ ಆರಾಧನೆ ಕುರಿತಾಗಿ ಸಂಪೂರ್ಣ ಮಾಹಿತಿನ ನಿಮ್ಮೆಲ್ರಿಗೂ ನಾನು ಶೇರ್ ಮಾಡ್ತಾಯಿದ್ದೀನಿ. ರಾಯರ ಆರಾಧನೆ ಅಂದರೆ ತುಂಬಾ ವಿಶೇಷವಾಗಿರುವಂಥದ್ದು. ನಾನು ಪ್ರತಿ ಬಾರಿ ವಿಡಿಯೋ ಮಾಡಿದಾಗೂ ಕೂಡ ಹೇಳಿರ್ತೀನಿ, ರಾಯರ ಭಕ್ತರಿಗೆ ರಾಯರ ಹತ್ರ ಕನೆಕ್ಟ್ ಆಗಬೇಕಂದ್ರೆ ಇರೋ ಏಕೈಕ ಮಾರ್ಗ ಅಂದರೆ ಅದು ಅವ್ರ ಆರಾಧನೆಯಲ್ಲಿ ಮಾಡುವಂತಹ ಸೇವೆ. ಹಾಗಾಗಿ ರಾಯರ ಆರಾಧನೆಯ ಒಂದು ಸಂಪೂರ್ಣ ಮಾಹಿತಿನ ನಾನು ಮುಂಬರುವಂಥ ವಿಡಿಯೋಗಳಲ್ಲಿ ನಿಮಗೆಲ್ರಿಗೂ ತಿಳಿಸ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆಯೇ ಈ ವಿಡಿಯೋ ಕುರಿತು ನಿಮಗೆ ಏನಾದರೂ ಒಂದು ಪ್ರಶ್ನೆಗಳಿತ್ತಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜನ್ನ ಹಾಕಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.